ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮೆಯಲ್ಲಿ ಧರ್ಮಾಚಾರ ವರ್ಣನವೆಂಬ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸರು ಹೇಳುತ್ತಾರೆ, ಧರ್ಮಮಾಪಿಯನ್ನು ಹೊಂದಿ ಪಿತೃತರ್ಪಣ ಮಾಡಿದರೆ ಚತುರ್ದಶ ಪಿತೃಗಳು ತೃಪ್ತಿಗೊಳ್ಳುವರು. ಮುಕ್ತಿಪ್ರದವಾದ ಈ ಧರ್ಮಮಾಪಿಯಲ್ಲಿ ಸ್ವರ್ಗವಾಸಿಗಳಾದ ಹಿಂದಿನ ಪೂಜ್ಯ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಬೇಕು. ತ್ರೇತಾಯುಗದಲ್ಲಿ 5 ದಿವಸಗಳಲ್ಲಿಯೂ ಕಲಿಯುಗದಲ್ಲಿ ಒಂದೇ ಮನಸ್ಸಿನಲ್ಲಿಯೂ ಇಲ್ಲಿ ವಿಪ್ರನು ಪಿಂಡ ಪ್ರದಾನ ಮಾಡಿದರೆ ಪಿತೃಗಳು ಮುಕ್ತರಾಗುವರು. ಕಲಿಯುಗವು ಪ್ರಾಪ್ತವಾಗಲು ಪ್ರಪಂಚದಲ್ಲಿ ಮನುಷ್ಯನು ಅತ್ಯಾಶೆಯುಳ್ಳವರು, ಪರರ ಪತ್ನಿಯರಲ್ಲಿ ಆಸಕ್ತರು ಆಗುವರು. ಹೆಂಗಸರು ಅತ್ಯಂತ ಚಂಚಲ ಚಿತ್ತರಾಗಿರುವರು. ಹೆಂಗಸರು ನಪುಂಸರು ಇವರೆಲ್ಲರೂ ಪರರಿಗೆ ದ್ರೋಹ ಮಾಡುವುದರಲ್ಲಿ ಆಸಕ್ತರು, ಮತ್ತೊಬ್ಬರ ನಿಂದೆಯಲ್ಲಿ ನಿರತರು, ಯಾವಾಗಲೂ ಇತರರ ದೋಷಾನ್ವೇಷಣ ಪರರು ಆಗಿರುವರು. ಹೀಗೆ ಪರರಿಗೆ ವ್ಯಥೆಯನ್ನು ಉಂಟು ಮಾಡುವವರು, ಜಗಳವಾಡಿ ಮಿತ್ರರನ್ನು ಭೇದಿಸತಕ್ಕವರು ಆದ ಅವರೆಲ್ಲರೂ ಶುದ್ಧರಾಗುವರೆಂದು ಯಮ ಬ್ರಹ್ಮ ಮಹೇಶ್ವರರು ಸ್ವಂತವಾಗಿ ಹೇಳಿದ್ದಾರೆ. ಎಲೈ ಭಾಗ್ಯಶಾಲಿಯಾದ ಯುಧಿಷ್ಠಿರನೇ, ಧರ್ಮಾರಣ್ಯವನ್ನು ಈ ರೀತಿ ವರ್ಣಿಸಿ ಹೇಳಿದೆನು. ಮಹೇಶ್ವರನು ಹೇಳಿದ ಫಲವನ್ನು ಸಮಗ್ರವಾಗಿ ತಿಳಿಸಿರುವೆನು. ಧರ್ಮಾರಣ್ಯವಾಸಿಗಳಾದ ಜನರು ಮಾತು, ಮನಸ್ಸು, ಶರೀರಗಳಿಂದ ಪವಿತ್ರರು, ಪರರ ಸತಿಯರ ದ್ರೋಹ ಬುದ್ಧಿ ಇಲ್ಲದವರು, ಸರ್ವಸಮರು, ತಾಯಿ ತಂದೆಗಳ ಸೇವೆಯಲ್ಲಿ ಆಸಕ್ತರು, ಸ್ಥಿರ ಮಾನಸರು, ಆಶೆಯಿಲ್ಲದವರು, ದಾನ ಧರ್ಮ ನಿರತರು, ಆಸ್ತಿಕರು, ಧರ್ಮವನ್ನು ಅರಿತವರು, ಯಜಮಾನನಲ್ಲಿ ಭಕ್ತಿಯುಳ್ಳವರು ಆಗಿರುವರು. ಹೆಂಗಸು ಪತಿವ್ರತೆಯಾಗಿ ಪತಿ ಸೇವೆಯಲ್ಲಿ ನಿರತಳಾಗಿರುವವರು, ಅತಿಥಿಗಳನ್ನು ಸತ್ಕರಿಸುವವರು, ಯಾವಾಗಲೂ ಸ್ವಧರ್ಮದಲ್ಲಿ ಆಸಕ್ತರು ಆಗಿರುವರು. ಶೌನಕನು ಕೇಳುತ್ತಾನೆ, ಸಕಲ ಧರ್ಮಜ್ಞರಲ್ಲಿ ಅಗ್ರಗಣ್ಯನಾದ ಸೂತನೇ, ನಿನ್ನಿಂದ ನಾನು ಗೃಹಸ್ಥರ ಸದಾಚಾರವನ್ನು ಕೇಳಿದೆನು. ನನಗೆ ಸಕಲ ಪತಿವ್ರತೆಯರ ಲಕ್ಷಣವನ್ನು ತಿಳಿಯಬೇಕೆಂದು ಒಂದು ಅಭಿಲಾಷೆಯಿದೆ. ಆ ಲಕ್ಷಣವು ಎಂತಹದೆಂಬುದನ್ನು ನನಗೆ ಹೇಳು. ಸೂತನು ಹೇಳುತ್ತಾನೆ, ಯಾವನ ಮನೆಯಲ್ಲಿ ದೇಹದ ನೆರಳಿನಂತಿರುವ ಪತಿವ್ರತೆ ಇರುವಳೋ ಅವನ ಜೀವನವು ಸಫಲವಾದುದು, ಅವನ ಕಥೆಯು ಪುಣ್ಯವನ್ನು ಉಂಟು ಮಾಡುವುದು. ಪತಿವ್ರತೆಯರು ಅರುಂಧತಿ, ಸಾವಿತ್ರಿ, ಅನಸೂಯ, ಶಾಂಡಿಲ್ಯ, ಪಾರ್ವತಿ, ಲಕ್ಷ್ಮಿ, ಶತರೂಪ, ಮೇನಾ, ಸುನೀತಿ, ಸಂಜ್ಞಾ, ಸ್ವಾಹ ಇವರಿಗೆ ಸಮಾನರು. ಈ ಪತಿವ್ರತೆಯರ ಧರ್ಮವನ್ನು ವ್ಯಾಸರು ಹೇಳಿರುತ್ತಾರೆ. ಪತಿವ್ರತೆಯು ಪತಿಯು ಭೋಜನ ಮಾಡಿದ ಮೇಲೆ ಊಟ ಮಾಡುವಳು, ಅವನು ನಿಂತಿರಲು ತಾನು ನಿಂತಿರುವಳು, ಅವನು ನಿದ್ರೆ ಮಾಡಲು ನಿದ್ರಿಸಿ ಅವನಿಗಿಂತ ಮೊದಲು ಏಳುವಳು. ಪತಿವುದಾದರೂ ಕೆಲಸಕ್ಕಾಗಿ ಬೇರೆ ದೇಶಕ್ಕೆ ಹೋಗಿರಲು ತಾನು ಯಾವ ಒಡವೆ ವಸ್ತುಗಳಿಂದಲೂ ಅಲಂಕಾರ ಮಾಡಿಕೊಳ್ಳದಿರುವಳು. ಪತಿಯ ಆಯುಷ್ಯದ ವೃದ್ಧಿಗಾಗಿ ಅವನ ಹೆಸರನ್ನು ಹೇಳುವುದಿಲ್ಲ, ಪರಪುರುಷನ ಹೆಸರನ್ನು ಎತ್ತುವುದಿಲ್ಲ. ಪತಿಯು ಎಳೆದರೂ ಕೂಗಿಕೊಳ್ಳುವುದಿಲ್ಲ, ಹೊಡೆದರೂ ಪ್ರಸನ್ನಳಾಗಿಯೇ ಇರುವಳು. ಪತಿಯು ಇದನ್ನು ಮಾಡು ಎಂದು ಆಜ್ಞೆ ಮಾಡಿದರೆ ಅಂಬರಿಸಿ ಎನ್ನುವಳು. ಯಾವುದಾದರೂ ಕೆಲಸಕ್ಕಾಗಿ ಪತಿಯು ಕರೆದರೆ ಮನೆಗೆಲಸಗಳನ್ನು ಮಾಡುತ್ತಿದ್ದರೂ ಅವುಗಳನ್ನು ತ್ಯಜಿಸಿ ಕೂಡಲೇ ಹೋಗುವಳು. ನಾಥ, ಏಕೆ ಕರೆದಿರಿ? ಕೆಲಸವನ್ನು ಹೇಳಿ ಅನುಗ್ರಹ ಮಾಡಿರಿ ಎನ್ನುವಳು. ಬಾಗಿಲಲ್ಲಿ ಹೆಚ್ಚು ಕಾಲ ನಿಲ್ಲುವುದಿಲ್ಲ, ಯಾವಾಗಲೂ ಬಾಗಿಲಲ್ಲೇ ಇರುವುದಿಲ್ಲ. ತಾನು ಸ್ವಂತವಾಗಿ ಕೊಡಬಾರದ್ದನ್ನು ಯಾರಿಗೂ ಕೊಡುವುದಿಲ್ಲ. ದೇವ ಪೂಜೆಗೆ ಬೇಕಾಗಿರುವ ಶುದ್ಧೋದಕ, ದರ್ಬೆ, ಹೂವು, ಅಕ್ಷತೆ ಮೊದಲಾದವುಗಳನ್ನು ಹೇಳಿಸಿಕೊಳ್ಳದೆ ತಾನೇ ಸಿದ್ಧ ಮಾಡಿಡುವಳು. ಪತಿಯ ಅನುಗ್ರಹವನ್ನು ನಿರೀಕ್ಷಿಸುತ್ತಾ ಕಾಲೋಚಿತವಾದ ಪದಾರ್ಥಗಳನ್ನು ಸಂತೋಷದಿಂದ ಬೇಸರಗೊಳ್ಳದೆ ಅವನಿಗೆ ಅಣಿ ಮಾಡಿಕೊಡುವಳು. ಗಳನ್ನು ಪ್ರೀತಿಯಿಂದ ಭುಜಿಸುವಳು. ಸಾಮಾಜಿಕೋತ್ಸವಗಳ ನೋಟವನ್ನು ದೂರದಿಂದಲೇ ತ್ಯಜಿಸುವಳು. ತೀರ್ಥಯಾತ್ರೆ, ಮದುವೆ ಮೊದಲಾದವುಗಳಿಗೆ ತಾನೊಬ್ಬಳೇ ಹೋಗುವುದಿಲ್ಲ. ಸುಖವಾಗಿ ನಿದ್ರಿಸುತ್ತಿರುವವನು, ಸೌಖ್ಯದಿಂದ ಕೂತು ವಿನೋದ ಪಡುತ್ತಿರುವವನು ಆದ ಪತಿಯನ್ನು ಆಕಸ್ಮಿಕವಾದ ಕಾರ್ಯಗಳ ಅಡ್ಡಿಗಳು ಒದಗಿದರೂ ಎಬ್ಬಿಸಕೂಡದು. ತಾನು ರಜಸ್ವಲೆಯಾಗಿರುವಾಗ 3 ರಾತ್ರಿ ತನ್ನ ಮುಖವನ್ನು ತೋರಿಸಕೂಡದು. ಸ್ನಾನ ಮಾಡಿ ಶುದ್ಧಳಾಗುವವರೆಗೂ ಪತಿಯೊಡನೆ ಮಾತನಾಡಬಾರದು. ಸ್ನಾನ ಮಾಡಿ ಪತಿಯ ಮುಖವನ್ನು ನೋಡಬೇಕು, ಪರರ ಮುಖವನ್ನು ನೋಡಕೂಡದು. ಅಥವಾ ಹಾಗೆ ನೋಡಿದರೂ ಗಂಡನನ್ನು ಮನಸ್ಸಿನಲ್ಲಿ ಚಿಂತಿಸಿ ಸೂರ್ಯನನ್ನು ಈಕ್ಷಿಸಬೇಕು. ಪತಿವ್ರತೆಯು ಅರಿಸಿನ ಕುಂಕುಮ, ಸಿಂಧೂರ, ಕಾಡಿಗೆ, ಕುಪ್ಪಸ, ತಾಂಬೂಲ, ಮಂಗಳಾಭರಣ, ತಲೆ ಬಾಚಿಕೊಳ್ಳುವುದು, ಕೈ ಮತ್ತು ಕಿವಿಗಳ ಒಡವೆಗಳು ಇವುಗಳನ್ನು ಪತಿಯ ಆಯುಷ್ಯದ ವೃದ್ಧಿಗಾಗಿ ತ್ಯಜಿಸಕೂಡದು. ಅವಳು ಗಂಡನನ್ನು ದ್ವೇಷಿಸುವ ಹೆಂಗಸಿನೊಡನೆ ಮಾತಾಡಕೂಡದು. ಒಬ್ಬಂಟಿಗಳಾಗಿ ಎಲ್ಲಿಯೂ ಮಾತಬಾರದು.
ಒರಳು, ಒನಕೆ, ಈಳಿಗೆ ಮಣೆ ಅಥವಾ ಮಡಿಕೆ, ಬೀಸುವ ಕಲ್ಲು, ಯಂತ್ರ, ಹೊಸಲುಗಳಲ್ಲಿ ಕುಳಿತುಕೊಳ್ಳಕೂಡದು. ಕೂಡುವ ಸಮಯವನ್ನು ಬಿಟ್ಟು ಬೇರೆಲ್ಲಿಯೂ ತನ್ನ ದಾರ್ಷ್ಟ್ಯವನ್ನು ತೋರಿಸಬಾರದು. ಗಂಡನಿಗೆ ಪ್ರಿಯವಾದವುಗಳಲ್ಲೆಲ್ಲ ತಾನು ಪ್ರೀತಿಯುಳ್ಳವಳಾಗಿರಬೇಕು. ಪತಿವ್ರತೆಗೆ ಇದೇ ನಿಯಮ, ಇದೇ ಉತ್ತಮವಾದ ಧರ್ಮ, ಇದೇ ಪೂಜೆ. ತನ್ನ ಮಾತನ್ನು ಯಾವಾಗಲೂ ಮೀರಬಾರದು. ಪತಿಯು ನಪುಂಸಕನಾಗಲಿ, ದುರವಸ್ಥೆಯುಳ್ಳವನಾಗಲಿ, ರೋಗಿಯಾಗಲಿ, ಮುದುಕನಾಗಲಿ, ದೃಢಕಾಯನಾಗಲಿ, ನಿರ್ಬಲನಾಗಲಿ ಅವನನ್ನು ಬಿಡಕೂಡದು. ಮನೆಯಲ್ಲಿರುವ ತುಪ್ಪ, ಉಪ್ಪು, ಹಿಂಗುಗಳು ಇವೇ ಮೊದಲಾದವು ಮುಗಿದಾಗ್ಯೂ ಊಟ ಮಾಡುವಾಗ ಇಲ್ಲವೆಂದು ಗಂಡನಿಗೆ ಹೇಳಬಾರದು. ಕಬ್ಬಿಣದ ಪಾತ್ರೆಗಳಿಸಬಾರದು. ಪತಿವ್ರತೆಗೆ ತೀರ್ಥ ಸ್ನಾನ ಮಾಡಬೇಕೆಂಬ ಅಪೇಕ್ಷೆಯಾದರೆ ಪತಿಯ ಪಾದೋದಕವನ್ನು ಕುಡಿಯಬೇಕು. ಹೆಂಗಸಿಗೆ ಶಂಕರ ವಿಷ್ಣುಗಳಿಗಿಂತಲೂ ಗಂಡನೇ ಅಧಿಕನು. ಗಂಡನನ್ನು ಮೀರಿ ಯಾವಳು ವೃತೋಪವಾಸ ನಿಯಮಗಳನ್ನು ಮಾಡುವಳೋ ಅವಳು ಗಂಡನ ಆಯಸ್ಸನ್ನು ಅಪಹರಿಸುವಳು. ತಾನು ಮೃತಳಾದ ಮೇಲೆ ನರಕವನ್ನೈದುವಳು. ಯಾವ ಹೆಂಗಸು ಕೋಪದಿಂದ ಪತಿಯು ಹೇಳಿದ್ದಕ್ಕೆ ಪ್ರತ್ಯುತ್ತರವನ್ನು ಕೊಡುವಳೋ ಅವಳು ಗ್ರಾಮದಲ್ಲಿ ಹೆಣ್ಣು ನಾಯಿಯಾಗಿಯೂ ನಿರ್ಜನವಾದ ಕಾಡಿನಲ್ಲಿ ಹೆಣ್ಣು ನರಿಯಾಗಿಯೂ ಹುಟ್ಟುವಳು. ಹೆಂಗಸು ನಿಶ್ಚಲ ಮನಸ್ಸಿನಿಂದ ಗಂಡನ ಪಾದವನ್ನು ಪೂಜಿಸಿ ಊಟ ಮಾಡಬೇಕು. ಇದು ಅವಳಿಗೆ ಅತ್ಯುತ್ತಮ ವ್ರತವೆಂದು ಹೇಳಿದೆ. ಗಂಡನಿಗಿಂತ ಎತ್ತರವಾದ ಆಸನದಲ್ಲಿ ಕುಳಿತುಕೊಳ್ಳಬಾರದು. ಪರರ ಮನೆಗೆ ಹೋಗಬಾರದು. ಹೋದರೂ ಅಲ್ಲಿ ಕಠಿಣವಾದ ಮಾತುಗಳನ್ನು ಒಂದು ವೇಳೆಯೂ ಆಡಬಾರದು. ಗುರುಗಳ ಹತ್ತಿರ ಗಟ್ಟಿಯಾಗಿ ಮಾತಾಡಬಾರದು. ವಾಹನದಲ್ಲಿ ಸಂಚರಿಸಲೂಬಾರದು. ದುಷ್ಟಳಾದ ಯಾವ ಹೆಂಗಸು ಪತಿಯನ್ನು ತ್ಯಜಿಸಿ ಗುಟ್ಟಾಗಿ ಸಂಚರಿಸುವಳೋ ಅವಳು ಮರದ ಪೊಟರೆಯಲ್ಲಿ ಗಂಡನು ಹೊಡೆದರೆ ಅವನನ್ನು ತಿರುಗಿ ಹೊಡೆಯುವ ಹೆಂಗಸು ಹೆಣ್ಣು ಹುಲಿಯು ಹೆಣ್ಣು ಬೆಕ್ಕು ಆಗಿ ಹುಟ್ಟುವಳು. ಯಾವಳು ಪರಪುರುಷನನ್ನು ಕಟಾಕ್ಷಿಸುವಳೋ ಅವಳು ಮೆಲ್ಲಗಣ್ಣಿನವಳಾಗುವಳು. ಪತಿಯನ್ನು ಬಿಟ್ಟು ತಾನೊಬ್ಬಳೇ ಮೃಷ್ಟಾನ್ನವನ್ನು ಭುಂಜಿಸುವವಳು ಗ್ರಾಮದಲ್ಲಿ ಹೆಣ್ಣು ಹಂದಿ ಅಥವಾ ಹೆಣ್ಣು ನಾಯಿಯಾಗಿ ಜನಿಸುವಳು. ಪತಿಗೆ ಹುಂಕಾರದಿಂದ ಅಪ್ರಿಯವನ್ನಾಡುವವಳು ಮೂಕಳಾಗುವಳು. ಸವತಿಯಲ್ಲಿ ಯಾವಾಗಲೂ ತಿರುಗಿ ಅಸೂಯೆ ಪಡುವವಳು ದೌರ್ಭಾಗ್ಯವುಳ್ಳವಳಾಗುವಳು. ಗಂಡನ ಕಣ್ಣನ್ನು ಮರೆಸಿ ಪರಪುರುಷನನ್ನು ನೋಡುವವಳು ಕುರುಡಿ ಅಥವಾ ಕುರೂಪಿನಿಯಾಗುವಳು. ಹೊರಗಿನಿಂದ ಬರುತ್ತಿರುವ ಗಂಡನನ್ನು ನೋಡಿ ಜಾಗೃತಿಯಾಗಿ ಪ್ರೀತಿಯಿಂದ ನೀರು, ಆಸನ, ತಾಂಬೂಲ, ಬೀಸಣಿಗೆ ಇವುಗಳಿಂದಲೂ, ಕಾಲು ಒತ್ತುವುದು, ಒಳ್ಳೆಯ ಮಾತನ್ನಾಡುವುದು, ಬೆವರನ್ನೊರೆಸುವುದು ಇವುಗಳಿಂದಲೂ ಅವನನ್ನು ಸಂತೋಷಪಡಿಸುವಳೋ ಅವಳು 3 ಲೋಕಗಳನ್ನು ಸಂತೋಷಪಡಿಸಿದವಳಾಗುವಳು. ತಂದೆ, ಸಹೋದರ ಮತ್ತು ಮಕ್ಕಳು ಇವರೆಲ್ಲರೂ ಇಷ್ಟವಾದುದನ್ನು ಮಿತವಾಗಿ ಕೊಡುವರು. ಗಂಡ ಇಷ್ಟವಾದುದನ್ನು ಅಮಿತವಾಗಿ ಕೊಡುವವನಾದುದರಿಂದ ಅವನನ್ನು ಯಾವ ಹೆಂಡತಿಯು ತಾನೇ ಪೂಜಿಸಲಾರಳು. ಗಂಡನೇ ದೇವರು, ಗುರುವು, ಧರ್ಮ, ತೀರ್ಥ, ವ್ರತಗಳು ಆದುದರಿಂದ ಎಲ್ಲವನ್ನು ಬಿಟ್ಟು ಗಂಡನೊಬ್ಬನನ್ನೇ ಪೂಜಿಸಬೇಕು. ಜೀವವಿಲ್ಲದ ಪ್ರಾಣಿಯು ಕೂಡಲೇ ಅಶುಚಿಯಾಗುವಂತೆ ಗಂಡನಿಲ್ಲದ ಹೆಂಗಸು ಸ್ನಾನ ಮಾಡಿದಾಗ್ಯೂ ಯಾವ ವಸ್ತುಗಳಿಗಿಂತಲೂ ಅಮಂಗಳಕರಳು. ವಿಧವೆಯನ್ನು ನೋಡಿದರೆ ಎಲ್ಲಿಯೂ ಯಾರ ಕೆಲಸವೂ ಸಿದ್ಧಿಸುವುದಿಲ್ಲ. ವಿಧವೆಯಾದ ತಾಯಿಯೊಬ್ಬಳನ್ನು ಬಿಟ್ಟು ಉಳಿದ ವಿಧವೆಯರೆಲ್ಲರೂ ಅಮಂಗಳರು. ಜಾಣನಾದವನು ಸರ್ಪದಂತಿರುವ ಆ ವಿಧವೆಯರ ಆಶೀರ್ವಾದವನ್ನು ಪರಿಗ್ರಹಿಸಕೂಡದು. ಬ್ರಾಹ್ಮಣರು ಕನ್ಯೆಯ ಮದುವೆಯ ಕಾಲದಲ್ಲಿ ಗಂಡನು ಜೀವಿಸಿರಲಿ ಅಥವಾ ಮೃತನಾಗಲಿ ಅವನಿಗೆ ನೀನು ಸಹಚಾರಿಣಿಯಾಗು ಎಂದು ಹೇಳುವರು. ಮನೆಯಿಂದ ಸ್ಮಶಾನದವರೆಗೆ ಮೃತ ಪತಿಯನ್ನು ಹಿಂಬಾಲಿಸುವ ಹೆಂಗಸು ನಿಶ್ಚಯವಾಗಿ ಪ್ರತಿ ಹೆಜ್ಜೆಯಲ್ಲಿಯೂ ಅಶ್ವಮೇಧ ಯಾಗದ ಫಲವನ್ನು ಹೊಂದುವಳು. ಹಾವಾಡಿಗನು ಹಾವನ್ನು ಬಿಲದಿಂದ ಪತಿಯನ್ನು ಯಮದೂತರಿಂದ ಸೆಳೆದು ಸ್ವರ್ಗಕ್ಕೆ ಕಳುಹಿಸುವಳು. ಆ ಪತಿವ್ರತೆಯನ್ನು ನೋಡಿ ಯಮದೂತರು ಓಡಿ ಹೋಗುವರು. ಸೂರ್ಯನು ತಪಿಸಿ ಹೋಗುವನು, ಬೆಂಕಿಯು ದಗ್ಧವಾಗುವುದು. ಪತಿವ್ರತೆಯ ತೇಜಸ್ಸನ್ನು ಕಂಡು ಸಕಲ ತೇಜಸ್ಸುಗಳು ನಡುಗುವವು. ಪತಿವ್ರತೆಯು ತನ್ನ ರೋಮ ಸಂಖ್ಯೆಗೆ ಸರಿಯಾಗಿ ಆಯುತ ಕೋಟಿ ವರ್ಷಗಳ ಕಾಲ ಗಂಡನೊಡನೆ ಸ್ವರ್ಗ ಸೌಖ್ಯವನ್ನು ಅನುಭವಿಸುವಳು. ಪತಿವ್ರತೆಯ ತಾಯಿಯೂ ತಂದೆಯೂ ಪತಿಯೂ ಪುಣ್ಯವಂತರು. ಪತಿವ್ರತೆಯ ಪುಣ್ಯದಿಂದ ಅವಳ ತಂದೆ, ತಾಯಿ, ಪತಿಯ ವಂಶದ 3 ಮಂದಿ ಪಿತೃಗಳು ಸ್ವ ಸೌಖ್ಯಗಳನ್ನು ಅನುಭವಿಸುವರು. ಹೆಂಗಸರು ತಮ್ಮ ನಡತೆಗಳನ್ನು ಕೆಡಿಸಿಕೊಂಡು ದುರ್ಮಾರ್ಗಗಾಮಿನಿಯರಾದರೆ ಅವರು ತಮ್ಮ ತಾಯಿ, ತಂದೆ ಮತ್ತು ಪತಿಯ ಕುಲಗಳನ್ನು ಕೆಡಿಸುವರಲ್ಲದೆ ತಾವು ಇಹಪರಗಳಲ್ಲಿ ದುಃಖಪಡುವರು. ಪತಿವ್ರತೆಯ ಪಾದಗಳು ಎಲ್ಲಿ ಎಲ್ಲಿ ಭೂಮಿಯನ್ನು ಸ್ಪರ್ಶಿಸುವವೋ ಆ ಸ್ಥಳವು ಪೂಜ್ಯವಾದ ತೀರ್ಥ ಭೂಮಿಯಾಗುವುದು. ಪವಿತ್ರವಾದುದು ಎಂದಿಗೂ ಭಾರವಾಗುತ್ತಲೇ ಪತಿವ್ರತೆಯನ್ನು ಮುಟ್ಟುವನು. ಚಂದ್ರನು, ಗಂಧರ್ವನು ತಮ್ಮ ಶುದ್ಧಿಗಾಗಿಯೇ ಪತಿವ್ರತೆಯನ್ನು ಮುಟ್ಟುವರು. ನೀರು ಯಾವಾಗಲೂ ಪತಿವ್ರತೆಯ ಸ್ಪರ್ಶವನ್ನು ಅಪೇಕ್ಷಿಸುವುದು. ಗಾಯತ್ರಿಯು ಪಾಪವನ್ನು ಹೋಗಲಾಡಿಸುವುದಿಲ್ಲ. ಪತಿವ್ರತೆಯು ತನ್ನ ಪಾತಿವ್ರತ್ಯದಿಂದ ಪಾಪವನ್ನು ಪರಿಹರಿಸುವಳು.
ಪ್ರತಿಯೊಂದು ಮನೆಯಲ್ಲಿಯೂ ಸೌಂದರ್ಯದಿಂದ ಅಹಂಕಾರಗೊಂಡ ಹೆಂಗಸರಿಲ್ಲ. ಪರಮೇಶ್ವರನಲ್ಲಿರುವ ಭಕ್ತಿಯಿಂದಲೇ ಪತಿವ್ರತೆಯಾದ ಪತ್ನಿಯು ದೊರಕುವಳು. ಗೃಹಸ್ಥನಿಗೆ ಹೆಂಡತಿಯೇ ಗರ್ಹಸ್ಥ್ಯಕ್ಕೂ ಸುಖಕ್ಕೂ ಧರ್ಮ ಫಲಕ್ಕೂ ಸಂತತಿ ವೃದ್ಧಿಗೂ ಕಾರಣಳು. ಪತಿಯು ಹೆಂಡತಿಯಿಂದಲೇ ಇಹಪರ ಲೋಕಗಳನ್ನು ಗೆಲ್ಲುವನು. ಮನೆಯಲ್ಲಿ ಪತ್ನಿಯಿಂದಲೇ ದೇವತೆಗಳಿಗೂ ಪಿತೃಗಳಿಗೂ ಅತಿಥಿಗಳಿಗೂ ತೃಪ್ತಿಯಾಗುವುದು. ಯಾವನ ಮನೆಯಲ್ಲಿ ಪತಿವ್ರತೆ ಇರುವಳೋ ಅವನೇ ಗೃಹಸ್ಥನು. ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಶರೀರವು ಪವಿತ್ರವಾಗುತ್ತದೆ. ಪತಿವ್ರತೆಯನ್ನು ನೋಡಿದರೆಯೇ ಮನೆಯು ಪಾವನವಾಗುವುದು. ಮಂಚದಲ್ಲಿ ಮಲಗುವ ವಿಧವೆಯು ಗಂಡನನ್ನು ನರಕಕ್ಕೆ ತಳ್ಳುವಳು. ಆದುದರಿಂದ ವಿಧವೆಯು ಪರಲೋಕದಲ್ಲಿ ಪತಿಯ ಸೌಖ್ಯಕ್ಕೋಸ್ಕರವೇ ಭೂಮಿಯಲ್ಲಿ ಮಲಗಬೇಕು. ವಿಧವೆಯು ಯಾವಾಗಲೂ ತನ್ನ ಅಂಗಗಳಿಗೆ ಲೇಪನ ದ್ರವ್ಯಗಳನ್ನು ಹಚ್ಚಿಕೊಳ್ಳಕೂಡದು. ಅವಳು ಸುವಾಸನೆಯ ವಸ್ತುಗಳನ್ನು ಉಪಯೋಗಿಸಬಾರದು. ವಿಧವೆಯು ದರ್ಭೆ ಎಳ್ಳು ನೀರುಗಳಿಂದ ಪ್ರತಿದಿನವೂ ಗಂಡನಿಗೂ ಅವನ ತಂದೆಗೂ ಅಜ್ಜನಿಗೂ ನಾವು ಪತಿ ಎಂದು ತಿಳಿದು ವಿಷ್ಣುವನ್ನು ಪೂಜಿಸಬೇಕು. ವಿಷ್ಣುವನ್ನು ವಿಷ್ಣುರೂಪಧಾರಿಯಾದ ಪತಿಯನ್ನಾಗಿ ಭಾವಿಸಿ ಧ್ಯಾನಿಸಬೇಕು. ಲೋಕದಲ್ಲಿ ಗಂಡನಿಗೆ ಯಾವ ವಸ್ತುಗಳು ಪ್ರಿಯವಾದವೋ ಆಯಾ ವಸ್ತುಗಳನ್ನು ಗಂಡನ ಪ್ರೀತಿಯನ್ನು ಪಡೆಯಲೋಸುಗ ಗುಣಶಾಲಿಯಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ವಿಧವೆಯು ವೈಶಾಖ ಕಾರ್ತೀಕ ಮಾಸಗಳಲ್ಲಿ ಸ್ನಾನ, ದಾನ, ತೀರ್ಥಯಾತ್ರೆ, ಪುರಾಣ ಶ್ರವಣ ರೂಪಗಳಾದ ವಿಶೇಷ ನಿಯಮಗಳನ್ನು ಆಚರಿಸಬೇಕು. ವೈಶಾಖ ಮಾಸದಲ್ಲಿ ನೀರಿನ ಕಲಶಗಳನ್ನು, ಕಾರ್ತೀಕ ಮಾಸದಲ್ಲಿ ತುಪ್ಪದ ದೀವಿಗೆಗಳನ್ನು, ಮಾಘ ಮಾಸದಲ್ಲಿ ಧಾನ್ಯ ಮತ್ತು ಎಳ್ಳುಗಳನ್ನು ದಾನ ಮಾಡಿದರೆ ಅವು ಸ್ವರ್ಗಲೋಕದಲ್ಲಿ ಅನಂತವಾಗುವವು. ವೈಶಾಖ ಮಾಸದಲ್ಲಿ ಅರವಟ್ಟಿಗೆಗಳನ್ನಿಡಬೇಕು. ದೇವರಿಗೆ ತೀರ್ಥದ ಗಿಂಡಿಯನ್ನು ದಾನ ಮಾಡಬೇಕು. ಲಾವಂಚ, ಬೀಸಣಿಗೆ, ಕೊಡೆ, ತೆಳುವಾದ ಬಟ್ಟೆ, ಗಂಧ, ಕರ್ಪೂರ ಸಹಿತವಾದ ತಾಂಬೂಲ, ಹೂವು, ಅನೇಕ ವಿಧಗಳಾದ ಜಲಪಾತ್ರೆಗಳು, ಹೂವಿನ ಮನೆಗಳು, ಅನೇಕ ಬಗೆಯ ಪಾನೀಯಗಳು, ದ್ರಾಕ್ಷಿ, ಬಾಳೆಹಣ್ಣು ಇವುಗಳನ್ನು ನನ್ನ ಪತಿಯು ತೃಪ್ತನಾಗಲೆಂದು ಉತ್ತಮ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಕಾರ್ತೀಕ ಮಾಸದಲ್ಲಿ ಯಾವುದಾದರೂ ಒಂದು ಧಾನ್ಯದ ಅನ್ನವನ್ನೋ ಅಥವಾ ಯಾವುದಾದರೊಂದು ಅನ್ನವನ್ನು ಊಟ ಮಾಡಬೇಕು. ಬದನೆಕಾಯಿ, ಸುವರ್ಣಗಡ್ಡೆ, ನಸುಗುನ್ನಿಗಳನ್ನು ಬಿಡಬೇಕು. ಕಾರ್ತೀಕ ಮಾಸದಲ್ಲಿ ಎಣ್ಣೆಯನ್ನು, ಕಂಚನ್ನು ತ್ಯಜಿಸಿರಬೇಕು. ಈ ಮಾಸದಲ್ಲಿ ಮೌನ ವ್ರತವನ್ನು ಆಚರಿಸಿ ಸುಂದರವಾದ ಘಂಟೆಯನ್ನು ದಾನ ಮಾಡಬೇಕು. ಎಲೆಯಲ್ಲಿ ಭೋಜನ ಮಾಡುವವಳು ತುಪ್ಪ ತುಂಬಿದ ಕಂಚಿನ ಪಾತ್ರೆಯನ್ನು ದಾನ ಮಾಡಬೇಕು. ನೆಲದಲ್ಲಿ ಮಲಗುವ ವ್ರತವನ್ನು ಹಿಡಿದರೆ ಮೃದುವಾದ ಹಾಸಿಗೆಯನ್ನು ದಾನ ಮಾಡಬೇಕು. ಫಲವನ್ನು ಬಿಟ್ಟಿದ್ದರೆ ಫಲವನ್ನು, ರಸ ಪದಾರ್ಥಗಳನ್ನು ಬಿಟ್ಟಿದ್ದರೆ ರಸ ಪದಾರ್ಥಗಳನ್ನು, ಧಾನ್ಯವನ್ನು ಬಿಟ್ಟಿದ್ದರೆ ಆ ಧಾನ್ಯವನ್ನು ಅಥವಾ ಭತ್ತವನ್ನು ದಾನ ಮಾಡಬೇಕು. ಪ್ರಯತ್ನದಿಂದಲಾದರೂ ಅಲಂಕಾರಗಳಿಂದಲೂ ಸುವರ್ಣದಿಂದಲೂ ಸಹಿತವಾದ ಗೋವನ್ನು ದಾನ ಮಾಡಬೇಕು. ಒಂದೆಡೆ ಸಕಲ ದಾನಗಳನ್ನು, ಒಂದೆಡೆ ದೀಪದಾನವನ್ನು ತುಲನೆ ಮಾಡಿದರೆ ದೀಪದಾನಕ್ಕೆ ಒಂದು ಕಲೆಯಷ್ಟಾದರೂ ಸಮವಾಗುವುದಿಲ್ಲ. ಅರಸ ವಿಧವೆಯರ ನಿಯಮಗಳನ್ನು ಈ ರೀತಿ ನಿನಗೆ ಹೇಳಿದೆನು. ಅವುಗಳ ಫಲವು ಇತರ ನಿಯಮಗಳಿಂದ ಆಗುವುದಿಲ್ಲ. ಜಾಣನು ಧರ್ಮವಾಪಿಯನ್ನು ಹೊಂದಿ ದಾನವನ್ನಿತ್ತರೆ ಅದು ಬ್ರಹ್ಮನ ವಚನದಂತೆ ನಿತ್ಯವೂ ಕೋಟಿ ಪ್ರಕಾರವಾಗಿ ಹೆಚ್ಚುವುದು. ಧರ್ಮೇಶ್ವರನ ಮುಂದೆ ನಿಂತು ಯಾವನು ತಿಲಧೇನುವನ್ನು ದಾನ ಮಾಡುವನೋ ಅವನು ತಿಲ ಸಂಖ್ಯೆಯಷ್ಟು ವರ್ಷಕಾಲ ಸ್ವರ್ಗಲೋಕದಲ್ಲಿ ಪೂಜ್ಯನಾಗುವನು. ಧರ್ಮಕ್ಷೇತ್ರವನ್ನು ಹೊಂದಿ ಆಲಸ್ಯವಿಲ್ಲದೆ ಶ್ರಾದ್ದವನ್ನು ಮಾಡಿದರೆ ಅವನ ಪಿತೃಗಳು 1 ವರ್ಷಕಾಲ ತೃಪ್ತರಾಗಿರುವರು. ಯಾವನ ಪೂರ್ವ ಪಿತೃಗಳು ಸ್ವರ್ಗವಾಸಿಗಳಾಗಿರುವರೋ, ಯಾರು ನರಕವಾಸಿಗಳಾಗಿರುವರೋ, ಯಾರು ಪಶು ಪಕ್ಷಿ ಭೂತಾದಿಗಳಾಗಿರುವರೋ ಅವರೆಲ್ಲರನ್ನೂ ಉದ್ದೇಶಿಸಿ ಧರ್ಮವಾಪಿಯಲ್ಲಿ ವಿಹಿತ ಕ್ರಮದಿಂದ ಶ್ರಾದ್ದ ಮಾಡಬೇಕು. ಇಲ್ಲಿ ನೆಲದ ಮೇಲೆ ಅನ್ನವನ್ನು ಎರಚಿದರೆ ಪಿಶಾಚ ಜನ್ಮವನ್ನು ಪಡೆದ ಪಿತೃಗಳು ತೃಪ್ತರಾಗುವರು. ಇಲ್ಲಿ ಸ್ನಾನ ಮಾಡುವಾಗ ಬಟ್ಟೆಯಿಂದ ಸುರಿದ ನೀರಿನಿಂದ ವೃಕ್ಷ ಜನ್ಮವನ್ನು ಪಡೆಗಳು ತೃಪ್ತರಾಗುವರು. ಇಲ್ಲಿ ನೆಲದ ಮೇಲೆ ಬಿದ್ದ ಅಕ್ಕಿಯ ಕಾಳುಗಳಿಂದ ದೇವತ್ವವನ್ನು ಹೊಂದಿದ ಪಿತೃಗಳಿಗೆ ಸುಖವಾಗುವುದು. ಪಿಂಡೋದ್ಧರಣ ಮಾಡಿದ ಮೇಲೆ ಭೂಮಿಯಲ್ಲಿರುವ ಅನ್ನದ ಅಗಳುಗಳಿಂದ ಪಾತಾಳವಾಸಿಗಳಾದ ಪಿತೃಗಳು ಸುಖಪಡುವರು. ಯಾರು ಜಾತಿ ಮತ್ತು ಆಶ್ರಮಗಳ ಆಚಾರ ಕ್ರಿಯೆಗಳಿಲ್ಲದೆಯೋ ಸಂಸ್ಕಾರವಿಲ್ಲದೆಯೋ ಮೃತರಾಗಿ ಅವರು ಅಲ್ಲಿ ಸಮ್ಮಾರ್ಜನದ ನೀರನ್ನು ಕುಡಿಯುವರು. ಇತರರು ಬ್ರಾಹ್ಮಣರ ಊಟ ಮತ್ತು ಆಚಮನವಾದ ಬಳಿಕ ನೆಲದ ಮೇಲೆ ಬಿದ್ದ ನೀರಿನಿಂದ ತೃಪ್ತರಾಗುವರು. ಸರಿಯಾಗಿ ಶ್ರಾದ್ದವನ್ನು ಮಾಡುವ ಬ್ರಾಹ್ಮಣರ ಸಂಬಂಧವಾದ ಶುದ್ಧವು ಯಾರು ಮುಟ್ಟದೆಯೋ ಇರುವ ಕೆಳಗೆ ಬಿದ್ದಿರುವ ನೀರು ಮತ್ತು ಅನ್ನಗಳಿಂದ ನರಕವನ್ನು ಹೊಂದಿ ಬೇರೆ ಅನ್ಯಾಯದಿಂದ ಸಂಪಾದಿಸಿದ ದ್ರವ್ಯಗಳಿಂದ ದ್ವಿಜನು ಶ್ರಾದ್ದ ಮಾಡಿದರೆ ಅದರಿಂದ ಹೊಲೆಯ ಮತ್ತು ಮಾದಿಗರ ಜಾತಿಯಲ್ಲಿ ಹುಟ್ಟಿದವರು ತೃಪ್ತರಾಗುವರು. ಹಿಂದೆ ಈ ಧರ್ಮಾರಣ್ಯದಲ್ಲಿ ವಿಧಿಯಂತೆ ಶ್ರಾದ್ದ ಮಾಡುವವನಿಂದ ಅನೇಕ ಮಂದಿ ಬಂಧುಗಳು ಸಂತೋಷಗೊಳ್ಳುವರು.
ಈ ರೀತಿ ಶ್ರಾದ್ದ ಮಾಡಲಾಗದಿದ್ದರೆ ತರಕಾರಿಯಿಂದಲಾದರೂ ಆ ಶ್ರಾದ್ದವನ್ನು ಮಾಡಬಹುದು. ಆದ್ದರಿಂದ ಮನುಷ್ಯನು ಭಕ್ತಿಯಿಂದ ತರಕಾರಿಯಿಂದಲಾದರೂ ವಿಹಿತ ಕ್ರಮದಿಂದ ಶ್ರಾದ್ದ ಮಾಡಬೇಕು. ಶ್ರಾದ್ದ ಮಾಡುವವನ ವಂಶವು ಯಾವಾಗಲೂ ಕೆಡುವುದಿಲ್ಲ. ಪಾಪವನ್ನು ಮಾಡಿದರೆ ಆ ಪಾಪವು ಹೆಚ್ಚುತ್ತಲೇ ಹೋಗುವುದು. ಪಾಪ ಮಾಡುವವನು ಘೋರ ನರಕದಲ್ಲಿ ಬಿದ್ದು ದುಃಖಪಡುವನು. ನರೇಂದ್ರ, ಈ ಧರ್ಮಾರಣ್ಯದಲ್ಲಿ ನಡೆಸಿದ ಪುಣ್ಯವು ಹೆಚ್ಚಾಗುವಂತೆ ಪಾಪವು ಹೆಚ್ಚಾಗುವುದು. ಈ ಧರ್ಮಾರಣ್ಯವು ಕಾಮಿಗಳಿಗೆ ಕಾಮವನ್ನು, ಯೋಗಿಗಳಿಗೆ ಮುಕ್ತಿಯನ್ನು, ಸಿದ್ಧರಿಗೆ ಕಾರ್ಯಸಿದ್ಧಿಯನ್ನು ಯಾವಾಗಲೂ ಕೊಡುವುದು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯ ಬ್ರಹ್ಮಖಂಡದ ಪೂರ್ವ ಭಾಗದ ಧರ್ಮಾರಣ್ಯ ಮಹಾತ್ಮೆಯಲ್ಲಿ ಧರ್ಮಾಚಾರ ವರ್ಣನವೆಂಬ 7ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.